ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಅದು ಅವ್ರ ದೊಡ್ಡ ಗುಣ. ತಿದ್ದೋದು ಏನಿದೆ ಇಲ್ಲಿ, ಯಾರು ತಿದ್ದೋದು ಏನಿಲ್ಲ. ಅವ್ರವ್ರ ಪ್ರತಿಭೆಯಲ್ಲೇ ಅವ್ರವ್ರು ಎಲ್ಲರೂ ಕೆಲಸ ಮಾಡೋದು. ಗೊತ್ತಿರ್ತಕ್ಕಂಥ ಸಲಹೆಗಳನ್ನ ಅಲ್ಲಿ ಅವರು ಹೇಳ್ತಾ ಇರ್ತಾರೆ, ನಾನು ಹೇಳ್ತಾ ಇರ್ತೀನಿ. ಅವರು ನನ್ನ ತಿರ್ತಾ ಇರ್ತಾರೆ, ನಾನು ಅವ್ರು ತಿರ್ತಾ ಇರ್ತೀನಿ. ಇಟ್ಸ್ ಗಿವ್ ಅಂಡ್ ಟೇಕ್ ಪ್ರೋಸೆಸ್ ಅಷ್ಟೇ. ಸಿಂಪಲ್ಸಿಟಿ ಇಸ್ ದ ಗ್ರೇಟೆಸ್ಟ್ ಥಿಂಗ್. ಸಿಂಪಲ್ಸಿಟಿ ಎಲ್ಲರೂ ಗೊತ್ತಿದೆ ಅಂದರೆ ಸಾಧಾರಣವಾಗಿ ಹೇಳೋದಕ್ಕಿಂತ ಒಬ್ಬ ವ್ಯಕ್ತಿಯಲ್ಲಿ ಆ ಮಟ್ಟಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿ, ಅಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಸಿಂಪಲ್ಸಿಟಿ ಮೇಂಟೈನ್ ಮಾಡೋದು ಒಂದು ಬಹಳ ದೊಡ್ಡವಾದ ಕಷ್ಟ. ಅದನ್ನು ಮೇಂಟೈನ್ ಮಾಡೋದಕ್ಕಿಂತ ಆರ್ಟಿಫಿಷಿಯಲ್ ಆಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಸಾಧ್ಯವಿಲ್ಲ. ಅದು ಒಳಗಡೆ ಮನಸ್ಸಲ್ಲಿದ್ದರೆ ಮಾತ್ರ ಸಾಧ್ಯವಾಗುತ್ತೆ. ಅದು ಹಿರಿಯರ ಬಗ್ಗೆ ಇರತಕ್ಕಂಥ ಒಂದು ಗೌರವ, ಪ್ರೀತಿ. ಅಂದರೆ ಇಂಡಸ್ಟ್ರಿ ಫ್ಯಾಮಿಲಿಯಿಂದನೇ ಬೆಳೆದಂಥ ಒಬ್ಬ ಹುಡುಗ ಆದ್ದರಿಂದ ಸೊ ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಇಂಡಸ್ಟ್ರಿಯಲ್ಲಿ ಪಡ್ತಕ್ಕಂಥ ಕಷ್ಟಗಳು ಗೊತ್ತಿದೆ, ಸುಖಗಳು ಗೊತ್ತಿದೆ, ಎಲ್ಲ ಅವರು ನೋಡಿರ್ತಾರೆ. ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಬಂದಿರ್ತಾರೆ. ಅವ್ರ ತಂದೆ ಪಟ್ಟಂಥ ಕಷ್ಟಗಳಾಗಿರ್ಬೋದು, ಅವ್ರ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಾಗಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯರ ಬಗ್ಗೆ ತುಂಬಾ ಗೌರವ ಇದೆ, ತುಂಬ ಪ್ರೀತಿ ಇದೆ. ಅದೊಂದು ಭಾಳ ಒಳ್ಳೆಯ ದೊಡ್ಡ ಗುಣ ಕಾಣ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅವರು ಆ ಸಿಂಪ್ಲಿಸಿಟಿನ ಉಳಿಸ್ಕೊಂಡಿದ್ದಾರೆ. ಅದು ಉಳಿಯೋದಷ್ಟು ದಿನ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅಂತ ನನಗೆ ಅನಿಸುತ್ತೆ. ಪಾತ್ರ ವಸ್ತು ಅಷ್ಟೇ. ನಾನು ಹಿಂದೆ ಗಜಾಲ್ ಮಾಡಿರೋದು ಬೇರೆ ರೀತಿ ಇತ್ತು, ಇಲ್ಲಿ ಬೇರೆ ರೀತಿ ಇದೆ ಅಷ್ಟೇ ಹೊರತು ದರ್ಶನ್ ಅವ್ರು ಬರಲ್ಲ. ಅದು ಅದೇ ದರ್ಶನ, ಇಲ್ಲೂ ಅದೇ ದರ್ಶನ. ನಿಮ್ಮದು ಹುಲಿ ದುರ್ಗ, ಹುಲಿಯಪ್ಪ ನಾಯಕ, ಸೊ ಆ ಶೇಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಹುಲಿಯಾದಲ್ಲಿ ನೋಡಿದ್ವಿ, ಮತ್ತು ಈ ಸಿನಿಮಾದಲ್ಲಿ ಹುಲಿ ದುರ್ಗ, ಹುಲಿಯಪ್ಪ ನಾಯಕ ಎರಡು ನೋಡ್ತಿದ್ದಾರೆ. ಅದನ್ನ ಮೇಲೆ ಅದು ಐ ಶುಡ್ ಥ್ಯಾಂಕ್ಸ್ ಎವ್ರಿಬಡಿ. ಅಭಿಮಾನಿಗಳಿಗಾಗ್ಬೋದು ಅಥವಾ ನಮ್ಮ ಚಿತ್ರರಂಗದಲ್ಲಿ ಸಂಭಾಷಣೆ ಬರೆಯೋರು, ಕತೆ ಬರೆಯೋರು, ಅವರೆಲ್ಲರೂ ಅದನ್ನು ನೆನ್ಪಿಟ್ಕೊಂಡು ನಾನು ಪಾತ್ರದ ಇಮೇಜನ್ನು ಬೆಳೆಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಆ ಶ್ಯಾಡೋನ ಮತ್ತೆ ಮತ್ತೆ ಪ್ಲೇ ಮಾಡ್ತಾರಲ್ಲ, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆ ಅವಕಾಶ ಮತ್ತೆ ಮತ್ತೆ ನನಗೆ ಸಿಗಲಿ ಅಂತ ಹಾರೈಸ್ತೀನಿ. ಮನೆಯಲ್ಲಿ ಎಣ್ಣೆನಾ? ಮನೆಯಲ್ಲ, ನಂದಿ ಬ್ರ್ಯಾಂಡ್. ಅದೇ ಹೇಳಿದೆ, ಅಡುಗೆ ಹೇಳಿದೆ ನಾನು. ಗಾಣ ನಾನೇ ಆಡಿಸಿದ್ದೀನಿ. ನಾನೇ ಹೆತ್ತ ಮೇಲೆ ಕೂತು ಗಾಣ ಹೊಡೆದಿದ್ದೀನಿ ಅಷ್ಟೇ ಅಲ್ವಾ? ಬೇರೆ ಏನು ಹೇಳ್ತೀರಿ? ಏನು ಎಣ್ಣೆ? ರವಿಗೆ ಏನು ಎಣ್ಣೆ?